ಬಿಗ್ ಫೈ ನ್ಯೂಸ್ನಲ್ಲಿ ಮೂರನೇ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದ್ದಂತ ಮೈಸೂರು ಗೋಲ್ಡ್ ರಾಬರಿ ಪ್ರಕರಣ. ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಶಾಪ್ನಲ್ಲಿ ಲೂಟಿ ನಡೆದಿದ್ದು ಹೇಗೆ? ಅದು ಕೂಡ ಹಾಡ ಹಗಲೇ ಜನನಿಬಿಡ ಪ್ರದೇಶದಲ್ಲಿ ಆಗಿರೋದಿದು. ಚಿನ್ನಾಭರಣ ಲೂಟಿಗೆ ರಾಬರ್ಸ್ ಮಾಡಿದ್ಯಂತ ಪ್ಲಾನ್ ಗೊತ್ತಾ? ಗೋಲ್ಡ್ ರಾಬರಿ ಮಾಡೋದಕ್ಕೆ ಡಕಾಯಿತರಿಂದ ಮಾಸ್ಟರ್ ಪ್ಲಾನ್ ಮಾಡಲಾಗಿತ್ತು. ಚಿನ್ನದಂಗಡಿ ರಾಬರಿಗೆ 15 ದಿನಗಳಿಂದಲೂ ಕೂಡ ನಿರಂತರವಾಗಿ ಇವರು ಸಂಚನ್ನ ಮಾಡಿದ್ರು. ಅಂಗಡಿಯ ಇಂಚಿಂಚು ಮಾಹಿತಿಯನ್ನ ಪಡೆದುಕೊಂಡೇ ರಾಬರಿಗೆ ಕೈ ಹಾಕಿದ್ರು ಇವರು. ಮೈಸೂರಿನ ಹುಣಸೂರಿನ ಲಾಡ್ಜ್ನಲ್ಲೇ ಈ ದರೋಡೆಕೋರರು ಇದ್ರು ಅನ್ನೋ ಮಾಹಿತಿಯೂ ಕೂಡ ಬಂದಿದೆ. ಈಗ 15 ದಿನಗಳಿಂದಲೂ ಜ್ಯುವೆಲರಿ ಶಾಪ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು. ಯಾರು ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಅಲ್ಲಿ ಜನ ಇರ್ತಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ರು. ಅಂಗಡಿ ಮಾಲೀಕನ ಸಂಪೂರ್ಣ ಮಾಹಿತಿಯನ್ನ ಈ ರಾಬರ್ಸ್ ಪಡೆದುಕೊಂಡಿದ್ರು. ಆ ಮಾಲೀಕ ಯಾರು, ಎಲ್ಲಿಂದ ಆ ಗೋಲ್ಡನ್ನು ತೆಗೆದುಕೊಂಡು ಬರ್ತಾರೆ, ಎಲ್ಲದರ ಬಗ್ಗೆಯೂ ಕೂಡ ದುಬೈ ಹಾಗೂ ಕ್ಯಾಲಿಕಟ್ನಿಂದ ಚಿನ್ನಾಭರಣವನ್ನು ತರಿಸ್ತಾ ಇದ್ರಂತೆ ಅಂಗಡಿಯ ಮಾಲೀಕ ರಶೀದ್. ಆಭರಣಗಳಿಗೆ ಬಿಲ್ ಇಲ್ಲದೆ ಇರುವ ಬಗ್ಗೆಯೂ ಕೂಡ ರಾಬರ್ಸ್ಗೆ ಚೆನ್ನಾಗಿ ಗೊತ್ತಿತ್ತು. ರಶೀದ್ನ ವ್ಯವಹಾರವನ್ನ ತಿಳಿದುಕೊಂಡೇ ಈ ಒಂದು ದರೋಡೆಗೆ ಇಳಿದಿದ್ದಾರೆ ಇವರು. ದರೋಡೆಕೋರರು ಸ್ಕೈ ಗೋಲ್ಡ್ ಆ್ಯಂಡ್ ಡೈಮಂಡ್ ಜ್ಯುವೆಲರಿ ಶಾಪ್ಗೆ ಅಂದರೆ ದರೋಡೆಕೋರರು ಬಂದಿದ್ರಲ್ಲ, ಆ ಒಂದು ಶಾಪ್ಗೆ ಸೆಕ್ಯೂರಿಟಿ ಗಾರ್ಡ್ಸ್ ಇರಲಿಲ್ಲ ಅನ್ನೋ ಮಾಹಿತಿಯೂ ಕೂಡ ಅವರಿಗೆ ಗೊತ್ತಾಗಿದೆ. ಸೆಕ್ಯೂರಿಟಿ ಇಲ್ಲದಿರೋದನ್ನು ತಿಳಿದುಕೊಂಡೇ ದರೋಡೆಗೆ ಇಳಿದಿತ್ತ ಅಂತ ಅಂದರೆ ಹೌದು. ಮಾಲೀಕ ರಶೀದ್ ಮತ್ತು ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ. ಈಗಾಗಲೇ ದರೋಡೆಕೋರರ ಬಂಧನಕ್ಕೆ 5 ತಂಡವನ್ನು ರಚನೆ ಮಾಡಲಾಗಿದೆ. 18 ಚೆಕ್ ಪೋಸ್ಟ್ಗಳ CC ಕ್ಯಾಮೆರಾ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈ ಒಂದು ಪ್ರಕರಣ ಆದ ನಂತರ ಹಲವಾರು ಪ್ರಶ್ನೆಗಳು ಉದ್ಭವ ಆಗಿತ್ತು. ಹೇಗೆ ನಡೀತು, ಹೇಗೆ ಪ್ಲಾನ್ ಮಾಡಿದ್ರು ಆ ರಾಬರ್ಸ್, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮೇನು ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಇದು. ಆಹಾಡಾಗಲೇ ಬಂದೂಕುದಾರಿಗಳ ತಂಡ ಏಕಾಏಕಿ ಹುಣಸೂರಿನ ಬಸ್ ಸ್ಟ್ಯಾಂಡ್ ಹಿಂಭಾಗ ಇರ್ತಕ್ಕಂತಹ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ನ ಅಂಗಡಿಗೆ ನುಗ್ಗಿ ಅಲ್ಲಿದ್ದಂತಹ ಸಿಬ್ಬಂದಿಯನ್ನ ಬಂದೂಕು ತೋರಿಸಿ ಎದುರಿಸಿ ಅಲ್ಲಿದ್ದಂತಹ ಕೋಟ್ಯಾಂತರ ರೂಪಾಯಿ ಬಂಗಾರವನ್ನ ಲೂಟಿ ಹೊಡೆದಿದ್ದಾರೆ. ಬಂದಿದ್ದು 2 ಬೈಕಲ್ಲಿ, ಒಂದು ಬೈಕಲ್ಲಿ 3 ಜನ, ಒಂದು ಬೈಕಲ್ಲಿ 2 ಜನ, 5 ಜನರು ಕೂಡ ಎಸ್ಕೇಪ್ ಆಗಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಗೋಚರ ಆಗಿದೆ. ಅಂಗಡಿಯ ಒಳಭಾಗದಲ್ಲಿ ಕೇವಲ 10 ನಿಮಿಷದ ಒಳಗೆ ನಡೆದಂತಹ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಸಾಕಷ್ಟು ರೋಚಕವಾದಂತಹ ತಿರುವನ್ನ ಮೈಸೂರಿನ ಜಿಲ್ಲಾ ಪೊಲೀಸರು ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಬೈಕ್ ನ ನಂಬರ್ಗಳಿರ್ಬೋದು, ಆ ಯಾರು ಸ್ಮಗ್ಲರ್ಸ್ ಅಂತ ಹೇಳಿ ಈಗ ಮಾಹಿತಿ ಗೊತ್ತಾಗಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿ ಚಿನ್ನದ ಅಂಗಡಿಯ ಮಾಲೀಕ ಎಲ್ಲಿಂದ ಗೋಲ್ಡ್ ಅನ್ನ ತರಿಸ್ತಾ ಇದ್ರು, ಅದರ ಹಿನ್ನೆಲೆ ಏನು, ಅವರಿಗೆ ಗೋಲ್ಡ್ ಅನ್ನ ತರಿಸುವಂತ ಮೂಲ, ಗೋಲ್ಡ್ ನ ಆ ರಶೀದ್ ಅವರ ಮೂಲ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ರು ಈ ಸ್ಮಗ್ಲರ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹೀಗಾಗಿ ಆ ಒಂದು ಗುಮಾನಿಯ ಮೇಲೆ ಈ ಅಂಗಡಿಗೆ ಕನ್ನ ಹಾಕಿದ್ರೆ ನಾವು ಈಸಿಯಾಗಿ ಎಸ್ಕೇಪ್ ಆಗಬಹುದು, ಜೊತೆಗೆ ಗೋಲ್ಡ್ ಅನ್ನ ಅಭ್ಯಾಸ ಮಾಡಬಹುದು ಅನ್ನೋ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ. ಕಳೆದ 15 ದಿನಗಳಿಂದಲೂ ಕೂಡ ಈ ಸ್ಮಗ್ಲರ್ಗಳು ಹುಣಸೂರಿನಲ್ಲಿಯೇ ಬೀಡು ಬಿಟ್ಟು ಈ ಅಂಗಡಿಯ ಚಲನಾವಲನಗಳ ಬಗ್ಗೆ ಮಾಹಿತಿಯನ್ನ ಹರಿಸ್ತಾ ಇದ್ರು. ಯಾವ ಸಂದರ್ಭಕ್ಕೆ ಎಂಟ್ರಿ ಕೊಟ್ರೆ ಎಸ್ಕೇಪ್ ಆಗಬಹುದು ಈಸಿಯಾಗಿ ಗೋಲ್ಡ್ ಅನ್ನ ಕದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಷ್ಟು ಡಿಟೇಲ್ ಆಗಿ ಪ್ಲಾನ್ ಅನ್ನ ಮಾಡ್ಕೊಂಡು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಮೂಲಗಳ ಪ್ರಕಾರ ಈ ಗೋಲ್ಡ್ ಸ್ಮಗ್ಲರ್ಗಳು ಕೇರಳ ಮೂಲದವರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಪೊಲೀಸರು ಈ ಆರೋಪಿಗಳನ್ನ ವಶಕ್ಕೆ ಪಡೆದ ನಂತರವೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಯಾರಾದ್ರೂ ಕೂಡ ಅವರಿಗೆ ಸಹಕಾರವನ್ನ ಕೊಟ್ಟಿದ್ರ, ಈ ಅಂಗಡಿಯ ಮೂಲ ಏನು, ಜೊತೆಗೆ ಮಾಲೀಕನ ಮೂಲ, ಎಲ್ಲರ ಬಗ್ಗೆ ಮಾಹಿತಿಯನ್ನ ಕೊಟ್ಟು ಸ್ಮಗ್ಲಿಂಗ್ ಮಾಡ್ತಿದ್ದಾರಾ ಅನ್ನೋದ್ರ ಬಗ್ಗೆನೂ ಕೂಡ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ರಾಮ್. ಓಕೆ ಸುರೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.